ಹೆಲೋ ಗಾಯ್ಸ್, ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತೀವಿ ಅಂತ ಕಲಿಯೋಣ ಬನ್ನಿ. ನೀವು ಯಾವಾಗಿನಿಂದ ಇಲ್ಲಿದ್ದೀರಿ? ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತೀವಿ? ಸಿನ್ಸ್ ವೆನ್ ಹ್ಯಾವ್ ಯು ಬೀನ್ ಹಿಯರ್? ಸಿನ್ಸ್ ವೆನ್ ಹ್ಯಾವ್ ಯು ಬೀನ್ ಹಿಯರ್? ಇದು ನನ್ನ ನಿಯಂತ್ರಣದಿಂದ ಹೊರಗಿದೆ. ದಿಸ್ ಈಸ್ ಔಟ್ ಆಫ್ ಮೈ ಕಂಟ್ರೋಲ್. ದಿಸ್ ಈಸ್ ಔಟ್ ಆಫ್ ಮೈ ಕಂಟ್ರೋಲ್. ದೇವರ ಅನುಗ್ರಹ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ಅಥವಾ ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ಅಂತ ಹೇಳ್ತೀವಲ್ವ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಗಾಡ್ಸ್ ಗ್ರೇಸ್ ಈಸ್ ಆಲ್ವೇಸ್ ವಿತ್ ಯು. ಗಾಡ್ಸ್ ಗ್ರೇಸ್ ಈಸ್ ಆಲ್ವೇಸ್ ವಿತ್ ಯು. ಇತರರನ್ನು ನಕಲಿಸಬೇಡಿ ಅಥವಾ ಇತರರನ್ನು ಕಾಪಿ ಮಾಡಬೇಡಿ ಅಂತ ಹೇಳ್ತೀವಲ್ವ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಕಾಪಿ ಅದರ್ಸ್. ಡೋಂಟ್ ಕಾಪಿ ಅದರ್ಸ್. ನಾವು ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಬೇಕು. ವಿ ಶುಡ್ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್. ವಿ ಶುಡ್ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್. ಆಹಾರವನ್ನು ಚೆನ್ನಾಗಿ ಅಗಿಯಿರಿ. ಚ್ಯೂ ದ ಫುಡ್ ವೆಲ್. ಚ್ಯೂ ದ ಫುಡ್ ವೆಲ್. ನಿಮ್ಮ ಮೂಗು ಊದಿಕೊಳ್ಳಿ. ಬ್ಲೋ ಯುವರ್ ನೋಸ್. ಈ ಮೊಬೈಲ್ 2 ಕೈಗಳಿಂದ ಹಿಡಿದುಕೊಳ್ಳಿ. ಹೋಲ್ಡ್ ದಿಸ್ ಮೊಬೈಲ್ ವಿತ್ ಬೋತ್ ಹ್ಯಾಂಡ್ಸ್. ಹೋಲ್ಡ್ ದಿಸ್ ಮೊಬೈಲ್ ವಿತ್ ಬೋತ್ ಹ್ಯಾಂಡ್ಸ್. ಎಲ್ಲ ಸಮಯದಲ್ಲೂ ನಾನು ಅವನಿಗಾಗಿ ಕಾಯುತ್ತಿದ್ದೆ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಆಲ್ ದ ವೈಲ್ ಐ ವಾಸ್ ವೇಟಿಂಗ್ ಫಾರ್ ಹಿಮ್. ಆಲ್ ದ ವೈಲ್ ಐ ವಾಸ್ ವೇಟಿಂಗ್ ಫಾರ್ ಹಿಮ್ ಅಥವಾ ಆಲ್ ದ ಟೈಮ್ ಐ ವಾಸ್ ವೇಟಿಂಗ್ ಫಾರ್ ಹಿಮ್ ಅಂತಲೂ ಹೇಳ್ಬೋದು. ಅವನು ತನ್ನ ಭರವಸೆಯನ್ನು ಪೂರೈಸುತ್ತಿದ್ದಾನೆ. ಹೀ ಈಸ್ ಫುಲ್ಫಿಲ್ಲಿಂಗ್ ಹಿಸ್ ಪ್ರಾಮಿಸ್. ಹೀ ಈಸ್ ಫುಲ್ಫಿಲ್ಲಿಂಗ್ ಹಿಸ್ ಪ್ರಾಮಿಸ್. ನಾನು ಸ್ವಲ್ಪ ಸಮಯದ ನಂತರ ಬರುತ್ತೇನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ವಿಲ್ ಕಮ್ ಆಫ್ಟರ್ ಅ ವೈಲ್. ಐ ವಿಲ್ ಕಮ್ ಆಫ್ಟರ್ ಅ ವೈಲ್. ನನ್ನ ಕೈಯಲ್ಲಿ ನೋವಿದೆ ಅಥವಾ ನನ್ನ ಕೈ ನೋವ್ತಾ ಇದೆ ಅಂತ ಹೇಳ್ತೀವಲ್ವ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಐ ಹ್ಯಾವ್ ಪೇನ್ ಇನ್ ಮೈ ಹ್ಯಾಂಡ್. ಐ ಹ್ಯಾವ್ ಪೇನ್ ಇನ್ ಮೈ ಹ್ಯಾಂಡ್. ನಾನು ತೊಂದರೆಯಲ್ಲಿದ್ದೇನೆ. ಐ ಆಮ್ ಇನ್ ಟ್ರಬಲ್. ಐ ಆಮ್ ಇನ್ ಟ್ರಬಲ್. ಅವಳು ತುಂಬ ಮಾತನಾಡುವವಳು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಶಿ ಈಸ್ ವೆರಿ ಟಾಕೇಟಿವ್. ಶಿ ಈಸ್ ವೆರಿ ಟಾಕೇಟಿವ್ ಅಥವಾ ಶಿ ಟಾಕ್ಸ್ ಅ ಲಾಟ್ ಅಂತ ಹೇಳ್ತೀವಲ್ವ. ನೀನು ಇಂದು ಚೆನ್ನಾಗಿಲ್ಲ ಎಂದು ತೋರುತ್ತಿದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಲುಕ್ಸ್ ಲೈಕ್ ಯು ಆರ್ ನಾಟ್ ವೆಲ್ ಟುಡೇ. ಲುಕ್ಸ್ ಲೈಕ್ ಯು ಆರ್ ನಾಟ್ ವೆಲ್ ಟುಡೇ. ಅವನು ಎಂದಿನಂತೆ ನನ್ನ ಬಳಿಗೆ ಬಂದನು. ಹಿ ಕೇಮ್ ಟು ಮೀ ಆ್ಯಸ್ ಯೂಸ್ವಲ್. ಹಿ ಕೇಮ್ ಟು ಮೀ ಆ್ಯಸ್ ಯೂಸ್ವಲ್. ಎಲ್ಲದಕ್ಕೂ ಒಂದು ಮಿತಿ ಇದೆ. ದೇರ್ ಈಸ್ ಅ ಲಿಮಿಟ್ ಟು ಎವ್ರಿಥಿಂಗ್. ದೇರ್ ಈಸ್ ಅ ಲಿಮಿಟ್ ಟು ಎವ್ರಿಥಿಂಗ್. ನಿನಗೆ ಸಿಟ್ಟು ಬಂದಿದೆಯೇ? ಆರ್ ಯು ಆ್ಯಂಗ್ರಿ? ಆರ್ ಯು ಆ್ಯಂಗ್ರಿ? ನೀನು ಹೋಗುವುದಿಲ್ಲವೇ? ವಾಂಟ್ ಯು ಗೋ? ವಾಂಟ್ ಯು ಗೋ? ನಿನಗೆ ಗೊತ್ತೇ? ಡು ಯು ನೋ? ಡು ಯು ನೋ? ನೀವು ಒಂದು ಕೆಲಸ ಮಾಡುತ್ತೀರಾ? ವಿಲ್ ಯು ಡೂ ಒನ್ ಥಿಂಗ್? ವಿಲ್ ಯು ಡೂ ಒನ್ ಥಿಂಗ್? ರಸ್ತೆ ಏಕೆ ಮುಚ್ಚಲ್ಪಟ್ಟಿದೆ? ವೈ ಇಸ್ ದ ರೋಡ್ ಕ್ಲೋಸ್ಡ್? ವೈ ಈಸ್ ದ ರೋಡ್ ಕ್ಲೋಸ್ಡ್? ನೀನು ಮೊದಲೇ ಯಾಕೆ ಹೋಗಲಿಲ್ಲ? ವೈ ಡಿಂಟ್ ಯು ಗೋ ಅರ್ಲಿಯರ್? ವೈ ಡಿಂಟ್ ಯು ಗೋ ಅರ್ಲಿಯರ್? ನೀವೇಕೆ ತೊಂದರೆ ಮಾಡಿಕೊಳ್ಳುತ್ತೀರಿ ಅಥವಾ ನೀವೇಕೆ ನಿಮ್ಮನ್ನೇ ನೀವು ತೊಂದರೆ ಮಾಡಿಕೊಳ್ಳುತ್ತೀರಿ ಅಂತ ಕೇಳ್ತೀವಲ್ವ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವೈ ಡು ಯು ಟ್ರಬಲ್ ಯುವರ್ ಸೆಲ್ಫ್? ವೈ ಡು ಯು ಟ್ರಬಲ್ ಯುವರ್ ಸೆಲ್ಫ್? ಅವನಿಗೆ ಯಾವಾಗಲೂ ಜ್ವರ ಏಕೆ ಇರುತ್ತೆ? ವೈ ಹ್ಯಾಸ್ ಹಿ ಗಾಟ್ ಫೀವರ್ ಆಲ್ ದ ಟೈಮ್? ವೈ ಹ್ಯಾಸ್ ಹಿ ಗಾಟ್ ಫೀವರ್ ಆಲ್ ದ ಟೈಮ್? ನಾವು ಮತ್ತೆ ಯಾವಾಗ ಭೇಟಿಯಾಗೋಣ? ವೆನ್ ಶಾಲ್ ವಿ ಮೀಟ್ ಅಗೇನ್? ವೆನ್ ಶಾಲ್ ವಿ ಮೀಟ್ ಅಗೇನ್? ಆ ಸಂಭಾವಿತ ವ್ಯಕ್ತಿ ಯಾರು? ಹೂ ಈಸ್ ದ ಜೆಂಟಲ್ಮ್ಯಾನ್? ಹೂ ಈಸ್ ದ ಜೆಂಟಲ್ಮ್ಯಾನ್? ನೀವು ಎಲ್ಲಿ ಭೇಟಿಯಾಗುತ್ತೀರಿ? ವೇರ್ ವಿಲ್ ಯು ಮೀಟ್? ವೇರ್ ವಿಲ್ ಯು ಮೀಟ್? ಇಲ್ಲಿ ಉತ್ತಮ ಹೋಟೆಲ್ ಯಾವುದು? ವಿಚ್ ಇಸ್ ದ ಬೆಸ್ಟ್ ಹೋಟೆಲ್ ಹಿಯರ್? ವಿಚ್ ಇಸ್ ದ ಬೆಸ್ಟ್ ಹೋಟೆಲ್ ಹಿಯರ್?
ನೀವು ಇಂದು ಸಂಜೆ ಬರುತ್ತೀರಾ? ವಿಲ್ ಯು ಕಮ್ ದಿಸ್ ಈವ್ನಿಂಗ್? ವಿಲ್ ಯು ಕಮ್ ದಿಸ್ ಈವ್ನಿಂಗ್? ಈ ಸ್ಥಳದ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದಿಸ್ ಪ್ಲೇಸ್? ವಾಟ್ ಈಸ್ ದ ನೇಮ್ ಆಫ್ ದಿಸ್ ಪ್ಲೇಸ್? ಈ ಫಾರ್ಮನ್ನು ತೆಗೆದುಕೊಂಡು ಅದನ್ನು ತುಂಬಿ ಅಥವಾ ಭರ್ತಿ ಮಾಡಿ ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಟೇಕ್ ದಿಸ್ ಫಾರ್ಮ್ ಆ್ಯಂಡ್ ಫಿಲ್ ಇಟ್. ಟೇಕ್ ದಿಸ್ ಫಾರ್ಮ್ ಆ್ಯಂಡ್ ಫಿಲ್ ಇಟ್. ಈ ಕೋಣೆಯ ಬಾಡಿಗೆ ಎಷ್ಟು? ವಾಟ್ ಈಸ್ ದ ರೆಂಟ್ ಫಾರ್ ದಿಸ್ ರೂಮ್? ವಾಟ್ ಈಸ್ ದ ರೆಂಟ್ ಫಾರ್ ದಿಸ್ ರೂಮ್? ನೀವು ನನಗೆ ತುಂಬ ಸಹಾಯ ಮಾಡಿದ್ದೀರಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಯು ಹೆಲ್ಪ್ಡ್ ಮೀ ಅ ಲಾಟ್. ಯು ಹೆಲ್ಪ್ಡ್ ಮೀ ಅ ಲಾಟ್. ನಾನು ಈ ಕರೆಯನ್ನು ತೆಗೆದುಕೊಳ್ಳಬೇಕಾಗಿದೆ. ಐ ಹ್ಯಾವ್ ಟು ಟೇಕ್ ದಿಸ್ ಕಾಲ್. ಐ ಹ್ಯಾವ್ ಟು ಟೇಕ್ ದಿಸ್ ಕಾಲ್. ನನಗೆ ನಿನ್ನ ಧ್ವನಿ ಇಷ್ಟ. ಐ ಲೈಕ್ ಯುವರ್ ವಾಯ್ಸ್. ಐ ಲೈಕ್ ಯುವರ್ ವಾಯ್ಸ್. ನಾನು ತಡವಾಗಿ ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್ ಲೇಟ್. ಐ ಆಮ್ ಕಮಿಂಗ್ ಲೇಟ್. ನಿಮ್ಮ ಮನೆ ಹೇಗಿದೆ? ಹೌ ಈಸ್ ಯುವರ್ ಹೌಸ್? ಹೌ ಈಸ್ ಯುವರ್ ಹೌಸ್? ನನಗೆ ಅಗತ್ಯವಿದ್ದಾಗ ಅವನು ನನಗೆ ಸಹಾಯ ಮಾಡಿದ್ದನು. ಹಿ ಹೆಲ್ಪ್ಡ್ ಮೀ ವೆನ್ ಐ ನೀಡ್ ಇಟ್. ಹಿ ಹೆಲ್ಪ್ಡ್ ಮೀ ವೆನ್ ಐ ನೀಡ್ ಇಟ್. ನಾನು ಅವಳನ್ನು ಭೇಟಿಯಾಗಬೇಕು. ಐ ಹ್ಯಾವ್ ಟು ಮೀಟ್ ಹರ್. ಐ ಹ್ಯಾವ್ ಟು ಮೀಟ್ ಹರ್. ಈ ಕೆಲಸ ತುಂಬ ಕಷ್ಟಕರವಾಗಿರುತ್ತದೆ. ದಿಸ್ ವರ್ಕ್ ವಿಲ್ ಬಿ ವೆರಿ ಡಿಫಿಕಲ್ಟ್. ದಿಸ್ ವರ್ಕ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಅವಳ ಅನುಭವ ತುಂಬ ಚೆನ್ನಾಗಿದೆ. ಹರ್ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಗುಡ್. ಹರ್ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಗುಡ್. ನನಗೆ ಇಂದು ಬಹಳಷ್ಟು ಕೆಲಸವಿದೆ, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಟುಡೇ. ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಟುಡೇ. ನನಗೆ ಸ್ವಲ್ಪ ಸಮಯ ಕೊಡು, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಗಿವ್ ಮೀ ಸಮ್ ಟೈಮ್. ಗಿವ್ ಮೀ ಸಮ್ ಟೈಮ್. ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.